ಬೆಂಗಳೂರಿನಲ್ಲಿ ಡೆಡ್ಲಿ ಡಾಗ್ ಅಟ್ಯಾಕ್ ನಡೆದಿದೆ. ಒಬ್ಬ ವ್ಯಕ್ತಿ ಮೇಲೆ 10 ನಾಯಿಗಳು ದಾಳಿಯನ್ನ ನಡೆಸಿರುವುದು. ಈ ಕುರಿತು ಒಂದು ವರದಿ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ವ್ಯಕ್ತಿಯನ್ನು ಅಟ್ಟಾಡಿಸಿ ಅಟ್ಯಾಕ್, ಮಗು ಜಸ್ಟ್ ಬಚಾವ್. ಶ್ವಾನಗಳ ಕಾಟಕ್ಕೆ ಬೆಚ್ಚಿ ಬಿದ್ದ ಅಪಾರ್ಟ್ಮೆಂಟ್ ನಿವಾಸಿಗಳು. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಹೊರವಲಯದ ಚೂಡಸಂದ್ರ ಅಹದ್ ಸೆರೆನಿಟಿ ಅಪಾರ್ಟ್ಮೆಂಟ್ನಲ್ಲಿ ಡೆಡ್ಲಿ ಡಾಗ್ಸ್ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಿವೆ. ಕಳೆದ 2 ದಿನಗಳ ಹಿಂದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ವ್ಯಕ್ತಿಯ ಮೇಲೆ 10ಕ್ಕೂ ಹೆಚ್ಚು ನಾಯಿಗಳು ಭೀಕರ ದಾಳಿ ನಡೆಸಿವೆ. ಅಕ್ಕಪಕ್ಕದವರ ಸಹಾಯದಿಂದ ಬಚಾವಾಗಿದ್ದಾನೆ. ಈ ಅಪಾರ್ಟ್ಮೆಂಟ್ನಿಂದ ನಿವಾಸಿಗಳು ಹೊರ ಬರೋಕೆ ಹೆದರುತ್ತಿದ್ದಾರೆ. 619 ಫ್ಲಾಟ್ಸ್, 1,500 ಜನ ವಾಸ ಮಾಡುವ ಅಪಾರ್ಟ್ಮೆಂಟ್ನ ಆವರಣದ ಒಳಗೆ ಹೊರಗೆ ಬೀದಿ ನಾಯಿಗಳು ಅಟ್ಟಹಾಸ ಮೆರೆಯುತ್ತಿವೆ. 2 ತಿಂಗಳ ಹಿಂದೆ ಆಟವಾಡ್ತಿದ್ದ ಮಗುವಿನ ಮೇಲೆ ಅಟ್ಟಾಡಿಸಿ ದಾಳಿ ಮಾಡಿತ್ತು. ಬೌ ಕಾಟಕ್ಕೆ ಬೇಸತ್ತು ರಾಯಸಂದ್ರ ತಾಲೂಕು ಪಂಚಾಯಿತಿಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ದೂರು ನೀಡಿದೆ. ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ನಗರದಲ್ಲಿ ಬೀದಿ ನಾಯಿಗಳಿಗೆ ಜನ ಹೆದರುತ್ತಿದ್ದಾರೆ. ಬೈಕ್ ಮೇಲೂ ಹೋಗುವಾಗ್ಲೂ ಅಟ್ಯಾಕ್ ಮಾಡ್ತೀವಿ. ಪಾರ್ಕ್, ಗ್ರೌಂಡ್, ರೋಡ್ ಎಲ್ಲೆಂದರಲ್ಲಿಯೇ ಬೀದಿ ನಾಯಿಗಳು ಉಗ್ರ ರೂಪ ತಾಳುತ್ತಿದ್ದು ಜನರ ಮಾಂಸವನ್ನೇ ಕಿತ್ತು ತಿಂತಿವೆ. ಅದೇನೇ ಇರಲಿ, ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿಗಳಿಂದ ಆಗ್ತಿರುವ ಅವಾಂತರಗಳನ್ನ ತಡೆಯಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.